ಗುಜರಾತ್ ವಿರುದ್ಧ ಪಂದ್ಯಕ್ಕಾಗಿ ಹೇಗಿದೆ ಆರ್ಸಿಬಿ ತಂಡದ ಹೊಸ ಪ್ಲೇಯಿಂಗ್ 11. ಆರ್ಸಿಬಿ ತಂಡಕ್ಕೆ ಸೂಪರ್ ಆದಂಥ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. IPL 2025ನ ಮುಂದಿನ ಪಂದ್ಯ ಆರ್ಸಿಬಿ ವರ್ಸಸ್ GT ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆಯುತ್ತೆ. ಇದು ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಆಗಿರುತ್ತೆ. ಸೇಮ್ ಪ್ಲೇಯಿಂಗ್ 11 ನೋಡೋದಾದ್ರೆ ಸಾಲ್ಟ್, ವಿರಾಟ್ ಕೊಹ್ಲಿ ಇಬ್ರು ಕೂಡ ಓಪನಿಂಗ್ ಬರ್ತಾರೆ. ಆರ್ಸಿಬಿ ತಂಡಕ್ಕೆ ಸಾಕಾತ್ ಅಂತ ಹೇಳ್ಬೋದು ಪೇರು. ಸಾಲ್ಟ್ ಫಾರ್ಮ್ ಅಲ್ಲಿ ಕಾಣ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಡಿಸೆಂಟ್ ಫಾರ್ಮ್ ಅಲ್ಲಿ ಇದ್ದಾರೆ. ನಂಬರ್ 3 ಜಗತ್ ಪಡಿಕಲ್ ಬರ್ತಾರೆ, ಸಾಕಾತ್ ಅಂತ ಹೇಳ್ಬೋದು. ನಂಬರ್ 4 ರಜತ್ ಪಟಿದಾರ್ ಬರ್ತಾರೆ, ಡೇಂಜರಸ್ ಆಟಗಾರ, ನಾಯಕ, 16 ಈಟಿಂಗ್ ಕೆಪಾಸಿಟಿ ಸಖತ್ತಾಗಿದೆ. ಅದಾದ್ಮೇಲೆ ಲಿವಿಂಗ್ಸ್ಟನ್ ಬರ್ತಾರೆ, ನೆಕ್ಸ್ಟ್ ಜಿತೇಶ್ ಶರ್ಮಾ ಬರ್ತಾರೆ, ಅದಾದ್ಮೇಲೆ ಟೀಮ್ ಡೇವಿಡ್, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ, 9 ಭುವನೇಶ್ವರ್ ಕುಮಾರ್, 10 ಹೇಜಲ್ವುಡ್, 11 ಎಸ್ ದಯಾಳ್. ಇಂಪ್ಯಾಕ್ಟ್ ಸಬ್ ಆಗಿ ಸುರೇಶ್ ಶರ್ಮಾ ಬರ್ತಾರೆ. ಇದು RCB ತಂಡದ ಪ್ಲೇಯಿಂಗ್ 11 ಆಗಿರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಅಂದರೆ, ಫಸ್ಟ್ ಬೌಲಿಂಗ್ ಆಡ್ತೀನಿ ಅಂದರೆ ಜಗತ್ ಪಡಿಕಲ್ ಜಾಗದಲ್ಲಿ ಸುರೇಶ್ ಶರ್ಮಾ ಎಂಟ್ರಿ ಕೊಡ್ತಾರೆ. ಅದಾದ್ಮೇಲೆ ಇಂಪ್ಯಾಕ್ಟ್ ಸಬ್ ಆಗಿ ಜಗತ್ ಪಡಿಕಲ್ ಬರ್ತಾರೆ. ಇದು RCB ತಂಡದ ಪ್ಲೇಯಿಂಗ್ 11 ಆಗಿರುತ್ತೆ. ಬಲಿಷ್ಠ ಬೌಲಿಂಗ್ ಲೈನಪ್ ಗುರು. ಪವರ್ ಪ್ಲೇ ಅಲ್ಲಿ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಎಸ್ ದಯಾಳ್ ಬೌಲಿಂಗ್ ಮಾಡ್ತಾರೆ. ಭುವನೇಶ್ವರ್ 3, ಹೇಜಲ್ವುಡ್ 2, 1 ಎಸ್ ದಯಾಳ್ ಮಾಡಬಹುದು. ಅದಾದ ನಂತರ ಸ್ಪಿನ್ ಅಟ್ಯಾಕ್ ಕೂಡ ಸಖತ್ತಾಗಿದೆ. ಸುರೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಲಿವಿಂಗ್ಸ್ಟನ್ 3 ಜನ ಕೂಡ ಸ್ಪಿನ್ ಆಪ್ಷನ್ ಇದ್ದಾರೆ. ಅಕಸ್ಮಾತ್ ಸ್ಪಿನ್ ಮಾಡಬೇಕು ಅಂದರೆ ಟೀಮ್ ಡೇವಿಡ್ ಕೂಡ ಬೌಲಿಂಗ್ ಮಾಡಬಹುದು. ಇದು RCB ತಂಡದ ಪ್ಲೇಯಿಂಗ್ 11 ಇರುತ್ತೆ. ನಮ್ಮ ಪ್ಲೇಯಿಂಗ್ 11 ಬಲಿಷ್ಠವಾಗಿದೆ ಗುರು. ಗುಜರಾತ್ ತಂಡ ಮುಂಬೈ ತಂಡವನ್ನು ಸೋಲಿಸಿ ಬರ್ತಾ ಇದ್ದಾರೆ. RCB ತಂಡ CSK ವನ್ನು ಸೋಲಿಸಿ ಬರ್ತಾ ಇದ್ದಾರೆ. RCB ವರ್ಸಸ್ GT, CSK ತಂಡದ ವಿರುದ್ಧ RCB ತಂಡ ಗೆದ್ದ ನಂತರ RCB ತಂಡ ಬಲಿಷ್ಠ ತಂಡ ಅಂತ ಪ್ರೂವ್ ಆಗಿದೆ. GT ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಗುಜರಾತ್ ಯಾವಾಗೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಾರೆ ಅವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಸಲ ಆ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಬಿಡಬಾರ್ದು. CSK ವಿರುದ್ಧ RCB ತಂಡ ಹೆಂಗೆ ಡಾಮಿನೇಟ್ ಮಾಡಿದ್ರು ಅದೇ ತರ ಡಾಮಿನೇಟ್ ಮಾಡಬೇಕಾಗುತ್ತೆ. ಇದೇ ಬುಧವಾರ RCB ವರ್ಸಸ್ GT ಮ್ಯಾಚ್ ಇದೆ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಏನ್ ಮಾಡಬಹುದು ಅಂತ. ಕೋಲ್ಕತ್ತಾದಲ್ಲಿ ಗೆದ್ದಿದ್ದೀವಿ, ಚೆನ್ನೈನಲ್ಲಿ ಗೆದ್ದಿದ್ದೀವಿ, ಈಗ CSK ವಿರುದ್ಧ ಕೂಡ ಸಖತ್ತಾಗಿ ಆಡಿದ್ದೀವಿ. ಇವಾಗ GT ವಿರುದ್ಧ ನಮ್ಮ ಹೋಮ್ ಪಿಚ್ ಅಲ್ಲಿ ಗೆಲ್ಲಬೇಕು. RCB ತಂಡಕ್ಕೆ ಆನೆ ಬಲ ಏನು ಗೊತ್ತಾ, ನಮ್ಮ ಅಭಿಮಾನಿಗಳು ಬರ್ತಾರೆ, ಮ್ಯಾಚ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇದು RCB ತಂಡಕ್ಕೆ ಆನೆ ಬಲ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. RCB ಅಭಿಮಾನಿ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.